ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಕಂಟೆಂಟ್ ಕ್ರಿಯೇಟರ್ಗಳು ಬೈಕ್ ಟ್ಯಾಕ್ಸಿಯನ್ನು ಮಹಿಳೆಯರಿಗೆ ಯಾವ ರೀತಿ ಎಲ್ಲ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ ಕೆಲವೊಂದಿಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಗಳು ವಿಡಿಯೋವನ್ನು ಮಾಡಿ ಹಾಕಿದ್ದಾರೆ. ಈಗ ಜಗತ್ತು ಅಂದ ಮೇಲೆ ಸತ್ಯಾಸತ್ಯತೆಯನ್ನು ತಿಳಿಸ್ಬೇಕಲ್ವಾ. ಈಗ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂತೇಳಿ ಎರಡೂ ರಾಜ್ಯ ಸರ್ಕಾರದ ಕಮಿಟಿಗಳು ವರದಿಯನ್ನು ಕೊಟ್ಟರು ಕೂಡ ಯಾವುದನ್ನು ಕನ್ಸಿಡರ್ ಮಾಡಿಲ್ಲ ಅಂದಾಗ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಚಾಲಕರ ಪರವಾದಂತಹ ಕಂಟೆಂಟ್ ಕ್ರಿಯೇಟರ್ಗಳು ವಿಡಿಯೋವನ್ನು ಮಾಡಿ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದರೆ ಇವು ಯಾವ ಕಿತ್ತೋದ ಒಂದು ನಾಲ್ಕು ಈ ಕಂಪ್ನಿ ಇವ್ರ ಅಪ್ಪಂದೇ ಕಟ್ಟಿರೋರು ಅನ್ನೋ ಥರ ಬಂದುಬಿಟ್ಟು ಏನು ಧಮ್ಕಿಗಳ ಮೇಲೆ ಧಮ್ಕಿ ಹಾಕ್ತಾರೆ. ನೀವು ಮಾಡ್ತಿರೋದೇ ಇಲ್ಲೀಗಲ್ಲು. 9 ವರ್ಷದಿಂದ ದಂಧೆ ಮಾಡ್ಕೊಂಡು ಬಂದಿರೋರು ನೀವು ಬಂದು ಆಟೋ ಚಾಲಕರುಗಳಿಗೆ ವಿಡಿಯೋನ ಡಿಲೀಟ್ ಮಾಡಲಿಲ್ಲ ಅಂದರೆ ಧಮ್ಕಿ ಹಾಕ್ತೀರಾ? ನಿಮಗೆ ತಾಕತ್ತು ದಮ್ಮು ಅನ್ನೋದಿದ್ರೆ ಹೋಗಿ ಆ ಕಂಪ್ನಿ ಕಟ್ಟಿದಾನಲ್ಲ ಅವನು ಹೋಗಿ ಕೇಳಲಿ, ಸರ್ಕಾರಕ್ಕೆ GST ಎಷ್ಟು ಕಟ್ತೀಯಾ, ಕಾನೂನಾತ್ಮಕವಾಗಿ ತನ್ನ ಸಂಸ್ಥೆನ ಸಾರಿಗೆ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡಿದೀಯಾ, ಕೇಳೋ, ನಿನಗೆ ತಾಕತ್ತಿದೆಯೇನೋ ಹೋಗಿ ಕೇಳಕ್ಕೆ. ಹೈಕೋರ್ಟ್ ಹೇಳಿರ್ತಕ್ಕಂಥದ್ದು ಕಾನೂನು ರೂಪಿಸುವವರೆಗೂ ಅಂತ. ಏನು ಕಾನೂನು ರೂಪಿಸ್ಕೊಟ್ಬಿಟ್ಟವ್ರ ನಿನಗೆ? ಏನು ಅಷ್ಟೊಂದು ಹರ್ಕೊಳ್ತಿರಲ್ರೋ ಬಂದು? ಮೊನ್ನೆಯಿಂದ ನೋಡ್ತಾ ಇದ್ದೀವಿ. ಇನ್ನೂ ಮಾಡ್ತಾರೆ. ಏನು ಹೇಳು, ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಗಳನ್ನೇ ಮಾಡ್ತಾರೆ. ಏನು ನೀವೇನು ಭಾರಿ ಸಾಚ್ರಾ? ನಿಮ್ಮ ತಲೆ ಹಿಡ್ಕ, ನಿಮ್ಮ ಕಂಪ್ನಿಯ ತಲೆ ಹಿಡ್ಕ ಮೆಜೆಸ್ಟಿಕ್ನಲ್ಲಿ ಶಾಲಾ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ವಿಡಿಯೋಗಳು ಮಾಡಿ ತಗೊಂಡೋಗಿ ಸಾಕ್ಷಿ ಪ್ರಮೋಟ್ ಮಾಡ್ದಂಗಲ್ಲ, ಆಯ್ತಾ? ಇದೇ ಲಾಸ್ಟು. ನೀ ಧಮ್ಕಿ ಪಂಪ್ಕಿ ಇವೆಲ್ಲ ಏನು ನಡೆಯಲ್ಲ. ನೀನೇನಿದ್ರು ನೀನು ಕಂಟೆಂಟ್ ಕ್ರಿಯೇಟರ್ ಆಗಿದೆಯಾ, ನಿಂದೇನೈತಿ ನೀನು ಅಷ್ಟು ಹೇಳ್ಕೋಬೇಕಷ್ಟೇ. ಸಮುದಾಯದ ವಿಚಾರ ಡಿಲೀಟ್ ಮಾಡು, ಧಮ್ಕಿ ಹಾಕು, ಇವೆಲ್ಲ ಯಾರಿಗೂ ನಡೆಯಲ್ಲ. ಅವನು ಯಾರ ಹೇಳ್ತಾನೆ, ಆಟೋದವ್ರದ್ದು ಸ್ಟೋರಿ ಇದೆಯೋ, ಆಟೋದವ್ರದ್ದು ಸ್ಟೋರಿ ಇದೆ. ಏನು ನೀವು ಬಲೆ ಸಾಚರು, ನಿಮ್ಮ ಬೈಕ್ ಟ್ಯಾಕ್ಸಿ ಮಾಡೋರು ಎಲ್ಲರೂ ಬಲೆ ಸಾಚರು. ಏನೆಲ್ಲ ಪಾಪ ಕನ್ನಡಿಗರೇ ಅಲ್ವೇನ್ರೋ ನೀವೆಲ್ಲ ಬೈಕ್ ಟ್ಯಾಕ್ಸಿನ ಇಟ್ಕೊಂಡಿರೋದು? ನಿಮ್ಮ ಓನರ್ ಯಾವ ಊರಲ್ಲ ಅವನು? ಆಂಧ್ರದಿಂದ ಓಡ್ ಬಂದಿರೋನವನು. ಅವನ ಪರವಾಗಿ ನೀವು ನಿಂತ್ಕೊಂಡಿದ್ದೀರಾ. ಇದೇ ಲಾಸ್ಟ್ ಮಕ್ಕಳ ಹೇಳ್ತೀವಿ ನೋಡಿ, ನಿಮ್ದೇನೈತಿ ನಿಮ್ದು ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅದು ಬಿಟ್ಟು ಧಮ್ಕಿ ಹಾಕೋದು, ಡಿಲೀಟ್ ಮಾಡಲಿಲ್ಲ ಅಂದರೆ ದಿನಕ್ಕೊಂದೊಂದು ಹಾಕ್ತೀನಿ ಅನ್ನೋದು ಇವೆಲ್ಲ ನಡೆಯಲ್ಲ. ಏನು ನೀವೇನು ಕಂಟೆಂಟ್ ಕ್ರಿಯೇಟರ್ಗಳನ್ನು ಬಿಟ್ರೆ ನೀವೇನು ಕಾನೂನು ರೂಪಿಸೋರೇನೋ ನೀವು? ಈ ಧಮ್ಕಿ ಪಂಪ್ಕಿ ಎಲ್ಲ ಬಿಟ್ಬಿಟ್ಟು ತಿಕ್ಕಾ ಮುಚ್ಕೊಂಡು ನಿಮ್ಮ ಕೆಲಸ ಎಷ್ಟೋ ಅಷ್ಟು ಮಾಡ್ಕೊಂಡು ಹೋಗ್ಬೇಕು. ನಿನಗೇನಾದರೂ ಆದರೆ, ನನಗೇನಾದರೂ ಆದರೆ ನಿಮ್ಮ ಕಂಪ್ನಿ ಬರಲ್ಲ. ಅವ್ನು ಮಾಡ್ಕೊಂಡ್ರೂ ಇಲ್ಲಿಗಲ್ಲಾಗಿ ಸಂಸ್ಥೆನ ನಡೆಸ್ಕೊಂಡು ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡ್ಕೊಂಡು ಹೋಯ್ತವನೆ. ನಿಮ್ಗೇನೋ ಬಂದಿರೋದು ಹೊಟ್ಟೆ ಉರಿ. ನಾವು ಬಂಡವಾಳ ಹಾಕಿದ್ದೀವಿ, ನಾವು ಕಟ್ಟುವ ತೆರಿಗೆಯಲ್ಲಿ ಸರ್ಕಾರ ನಡೆಯೋದು. ನೀವು ಕಟ್ಟಲ್ವಲ್ಲ ತೆರಿಗೆನ. ನಾನು ಕಟ್ಟೋ ತೆರಿಗೆಯಲ್ಲಿ ನಿನಗೆ ಸಂಬಳ ಕೊಡೋದು. ಯಾಕೆ ಗಿಗ್ ವರ್ಕರ್ಸ್ ಅಂತ ಹೇಳ್ಬಿಟ್ರು ನಿಮಗೆ ಸ್ವಿಗ್ಗಿ ಝೊಮ್ಯಾಟೊ ಇಲ್ವಾ? ಹೋಗಿ ಮಾಡ್ಕೊಳ್ರ. ಪಬ್ಲಿಕ್ ಸರ್ವೆಂಟೇ ಮಾಡಬೇಕಾ ನೀವು? ಹೇಳ್ತೀವಿ ಕೇಳಿ, ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಚಾಲಕರಲ್ಲಿ. ತಾಳ್ಮೆ ಕಟ್ಟೆ ಹೊಡೆದ್ರೆ ಸರ್ಕಾರವೂ ನಿಂತ್ಕೊಳ್ಳಲ್ಲ, ನೀವು ನಿಂತ್ಕೊಳ್ಳಲ್ಲ. ಅರ್ಥ ಆಯ್ತಾ? ಮುಚ್ಕೊಂಡು ನಿಮ್ಮ ಕೆಲಸ ಎಷ್ಟು ಅಷ್ಟು ಮಾಡ್ಕೊಂಡು ಹೋಗ್ಬೇಕು. ಸುಮ್ಮನೆ ಡಿಲೀಟ್ ಮಾಡ್ಬೇಕಂತೆ. ಮಾಡಲ್ಲ ಕಣ, ಅದೇನೋ ಮಾಡ್ಕೊಳ್ತೀರಾ? ಮಾಡಿಸೋದಿಲ್ಲ ಡಿಲೀಟ. ನೋಡ್ತೀವಿ ನಾವು ಅದೇನಾಗುತ್ತೆ ಅಂತ, ನಾವು ಹಾಕ್ತೀವಿ.